ನಾನು ಶಶಾಂಕ್ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನೆನ್ಪು ಮಾಡ್ಕೋತಾ ಇದ್ದೀನಿ. ಶಶಾಂಕ್ ಜೊತೆ ನನಗೆ ಯಾವುದೇ ಸಂಬಂಧ ಇಲ್ಲ, ಅವನು ಯಾವುದೇ ವಸ್ತು ಜೊತೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂದಮೇಲೆ ಯಾಕೆ ನಾನು ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇದ್ದೀನಿ? ಶಶಾಂಕ್ ವಾಚು. ಈ ವಾಚನ್ನ ನಾನು ಆರತಿಯವರಿಗೆ ಜೋಪಾನವಾಗಿ ಇಟ್ಕೊಂಡು ಶಶಾಂಕ್ ವಾಪಸ್ ಕೊಡಿ ಅಂತ ಹೇಳಿದ್ದೆ. ಆದ್ರೆ ಅವ್ರು ಇದನ್ನ ಯಾಕೆ ಹೊರಗೆ ಎಸ್ತಿದ್ದಾರೆ? ಶಶಾಂಕ್ ಮುಂದಿನ ಟ್ರಾನ್ಸ್ಪ್ಲಾಂಟ್ ಯಾವಾಗ? 1 ವಾರ ಆದ್ಮೇಲೆ ಚೆಕ್ ಮಾಡಿ ಹೇಳ್ತೀನಿ ಅಂತ ಡಾಕ್ಟರ್ ಹೇಳಿದಾರಮ್ಮ. ಇನ್ನು 1 ವಾರನಾ? ಹೌದು ಆರ್ತಿ, ಯಾಕೆ ಹೇಳ್ತಿದ್ಯಾ? ಇನ್ನು ನನ್ನ ಕೈಲಿ ಸುಮ್ಮನೆ ಇರೋದಕ್ಕಾಗಲ್ಲಮ್ಮ. ನಾನಿನ್ ಸುಳ್ಳು ಹೇಳೋಕ್ಕಾಗಲ್ಲ. ನನ್ನ ಒಳಗಿರೋ ಪಾಪ ಪ್ರಜ್ಞೆಯಿಂದ ಸೂರ್ಯ ಅವ್ರನ್ನ ಎದುರಿಸಕ್ಕಾಗ್ತಾ ಇಲ್ಲ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಕ್ಕಾಗ್ತಾ ಇಲ್ಲ. ಶಶಾಂಕ್ ಟ್ರಾನ್ಸ್ಪ್ಲಾಂಟ್ ಮುಗಿದ್ಮೇಲೆ ನಾನು ನಿಮಗೆ ಕೊಟ್ಟಿರೋ ಮಾತಿಂದ ನನಗೆ ಬಿಡುಗಡೆ ಸಿಗುತ್ತೆ. ಆಮೇಲೆ ನಾನು ಸೂರ್ಯವರಿಗೆಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅಲ್ಲ ಆರ್ತಿ, ನೀ ಸತ್ಯ ಹೇಳಿದ್ರೆ ಸೂರ್ಯ ಅವ್ರಿಗೆ ಗೊತ್ತಾದ್ರೆ, ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ನಾವು ಮಾತು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ ಅಮ್ಮ. ಆಗಿದ್ದಾಗ್ಲಿ ಏನೇ ಬಂದ್ರು ನಾನು ಧೈರ್ಯದಿಂದ ಎದುರಿಸ್ತೀನಿ. ಎಲ್ಲ ಸತ್ಯ ತಿಳಿದ ಮೇಲೂ ಸೂರ್ಯ ಅವರು ನನಗೆ ಈಗ ಹೇಗೆ ಬೆಂಬಲವಾಗಿದ್ದಾರೋ ಮುಂದೆನೂ ಹಾಗೆ ಇರ್ತಾರನ್ನೋ ನಂಬಿಕೆ ನನಗಿದೆ. ನಿನ್ನ ನಂಬಿಕೆ ನಿಜವಾಗ್ಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಸರಿ ಅಮ್ಮ. ಸರಿ. ನೀವಾಗ್ಲೇ ಹೊರಟಿದ್ರಿ, ಏನಾದ್ರೂ ಮರ್ತಿದ್ದೀರಾ? ನಾನು ಆಗ್ಲೇ ನಿಮಗೆ ವಾಲೆಟ್ ಖರ್ಚಿಫ್ ಎಲ್ಲ ಕೊಟ್ಟಿದ್ದೀನಲ್ಲ? ಇಲ್ಲ ಆರ್ತಿಯವರೇ, ನಾನೆಲ್ಲ ತಗೊಂಡಿದ್ದೀನಿ. ಅದು ನಾನು ನಿಮ್ಗೆ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಒಂದು ವಾಚ್ ಕೊಟ್ಟಿದ್ನಲ್ವಾ, ಅದಕ್ಕೆ. ವಾಚಾ? ವಾಚ್ ಅಂತ ವಾಚಿಂದ ಯಾಕೆ ಬಿದ್ದಿದ್ದೀರಾ ನೀವು? ಅದೇನ್ ಬಂಗಾರದ ಗಟ್ಟಿನ? ಎಲ್ಲ ಕೆಲಸ ಬಿಟ್ಟು ವಾಚಿಂದ ಬಿದ್ದಿದ್ದೀರಲ್ಲ? ನಿಮ್ಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೋಗಿದ್ರಿ ಅಲ್ವಾ? ಇವಾಗ ಲೇಟ್ ಆಗ್ತಿಲ್ವಾ ನಿಮ್ಗೆ? ಆರ್ತಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸೂರ್ಯರ ಜೊತೆ ಯಾಕೆ ಹಾಗೆ ಬಾಯಿ ಬಂದಂಗೆ ಮಾತಾಡ್ದೆ? ನಾನು ನಿಜವಾಗ್ಲೂ ಹುಚ್ಚಿಯಾಗ್ಬಿಟ್ಟಿದ್ದೀನಿ. ನಾನು ವಾಚ್ ಯಾಕೆ ಹೊರಗೆ ಎಸಿಬೇಕಿತ್ತು? ಸೂರ್ಯ ಅವ್ರ ಮನೆಯಿಂದ ಹೊರಗೆ ಹೋದ ತಕ್ಷಣ ಮೊದಲು ಆ ವಾಚನ್ನು ತಗೊಂಡು ಬರ್ತೀನಿ. ಮತ್ತೆ ಅವ್ರೇನಾದ್ರೂ ವಾಚ್ ಬಗ್ಗೆ ಕೇಳಿದ್ರೆ ಈ ಶಶಾಂಕ್ ನನ್ನ ಜೀವನದಲ್ಲಿ ಮತ್ತೆ ಶನಿಯಾಗಿ ಬಂದು ವಕ್ರಿಸ್ಕೊಂಡಿದ್ದಾನೆ. ನಾನು ತುಂಬಾ ಹೀಯಾಳಿಸಿದ್ದೀನಿ, ಕೆಟ್ಟದಾಗ ಮಾತಾಡಿದ್ದೀನಿ. ಆದರೆ ಅವನಿಗೆ ಯಾವತ್ತೂ ಹೀಗಾಗಲಿ ಅಂತ ಒಂದು ಕ್ಷಣ ಬಯಸ್ತೋಳಲ್ಲ ಅಮ್ಮ ನಾನು. ಆದಿತ್ಯನ ಮೇಲೆ ಏನೇನೋ ಆಸೆ ಇಟ್ಕೋಬೇಡ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸೋಕೆ ನಿನಗೋಸ್ಕರ ನಾನು ಹಾಸ್ಪಿಟಲ್ಗೆ ಬಂದಿಲ್ಲ. ಅಪ್ಪ ಅಮ್ಮನ ಸ್ಥಿತಿ ನನ್ನ ಕೈಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಬಂದಿದ್ದು.
ಅವ್ರ ಖುಷಿಗೋಸ್ಕರ ಬಂದೆ. ನೀನಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಆದ್ರೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಸೂರ್ಯ, ನೀವೇನಿಲ್ಲಿ? ಮನೆಗೆ ಹೋಗಿದ್ದೆ. ಅಪ್ಪ ಹೇಳಿದ್ರು ನೀವು ಇಲ್ಲಿ ಸಿಗ್ತೀರಾ ಅಂತ, ಅದಕ್ಕೆ ಬಂದೆ. ನಿಮ್ದೇ ಅಲ್ವಾ ವಾಚ್ ಇದು? ಹೌದು. ಐ ಆಮ್ ಸಾರಿ. ಇದು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆರ್ತಿಯವರು ಲಾನ್ ಮೇಲೆ ಎಸ್ತಿದ್ರು. ಶಶಾಂಕ್, ನನಗೆ ಗೊತ್ತಾಗ್ತಾ ಇಲ್ಲ. ಆರ್ತಿಯವರು ತುಂಬಾ ತಿಳುವಳಿಕೆ ಇರೋರು, ಯಾಕೆ ಹೀಗೆ ಮಾಡಿದ್ರು? ನಿಮ್ಮನ್ನು ನೋಡಿದ್ರೆ, ಐ ಆಮ್ ಸಾರಿ, ನಿಮ್ಮ ಬಗ್ಗೆ ಮಾತಾಡಿದ್ರೆ ಸಾಕು ತುಂಬಾ ಸಿಟ್ ಮಾಡ್ಕೊಂಡು ಎಲ್ರ ಮೇಲೂ ಕೂಗಾಡ್ತಾರೆ. ಏನಾಗಿದೆ ನಿಮ್ಮಿಬ್ರ ಮಧ್ಯೆ? ಆರ್ತಿಯವ್ರು ಯಾಕೆ ನಿಮ್ಮನ್ನು ಕೋಪ ಮಾಡ್ಕೊಂಡಿದ್ದಾರೆ? ಹೇಳಿ ಶಶಾಂಕ್, ಏನ್ ಕಾರಣ? ಸೂರ್ಯ, ನಿಮ್ಗೆ ಇವತ್ತೊಂದು ಸತ್ಯ ಗೊತ್ತಾಗ್ಲೇಬೇಕು. ಸತ್ಯನಾ? ಹೌದು. ಆದ್ರೆ ಇದನ್ನ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆರ್ತಿ ಅವ್ರಿಗೆ ನಮ್ಮಿಬ್ಬರು ಸ್ನೇಹ ಇಷ್ಟ ಆಗ್ತಿಲ್ಲ ಅನ್ಸತ್ತೆ. ಈಗ ಕಾಲ ತುಂಬಾ ಬದಲಾಗಿದೆ. ವಾತಾವರಣ ಎಷ್ಟು ಸುಂದರವಾಗಿದೆ. ಇಷ್ಟು ರೊಮ್ಯಾಂಟಿಕ್ ಆಗಿರೋ ಸಮಯದಲ್ಲಿ ನೀವು ನನ್ನ ಜೊತೆ ಇದ್ದೀರಾ ಅಂದ್ರೆ ಆರ್ತಿಗೆ ಅನುಮಾನ ಬರಲ್ವಾ? ಸಿಟ್ಟು ಮಾಡ್ಕೊಳ್ಳೋದು ಸಹಜ ಅಲ್ವಾ? ಅಂದ್ರೆ ಅಂದ್ರೆ ಐ ಮಸ್ಟ್ ಸೇ ಶಶಾಂಕ್, ತಮಾಷೆ ಮಾಡೋದು ನಿಮ್ಮಿಂದ ಕಲಿಬೇಕು. ಐ ಗೆಸ್ ಕಾಲೇಜ್ ಡೇಸಲ್ಲಿ ತುಂಬಾ ಫ್ಲರ್ಟ್ ಮಾಡ್ತಿದ್ರಿ ಅನ್ಸುತ್ತೆ. ಯಾರಾದ್ರೂ ಬಿದ್ದಿರ್ಬೇಕಲ್ಲ ನಿಮ್ಮಿಂದ. ಆರ್ತಿಯವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬಿದ್ದಾಗಿಂದ ಈ ವಾಚು ಸರಿಯಾಗಿಲ್ಲ. ಇದೇ ಥರದ್ದು ಒಂದು ಹೊಸದು ಕೊಡಿಸ್ತೀನಿ, ಬಿಡಿ. ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಈ ವಾಚ್ ಬಿಸಾಕಕ್ಕಾಗಲ್ಲ. ಇದರಲ್ಲಿ ಒಬ್ಬ ವ್ಯಕ್ತಿ ನೆನಪುಗಳಿವೆ. ಅದ್ಯಾವಾಗಲೂ ನನ್ನ ಜೊತೆಗೆ ಇರಬೇಕು. ಎಲ್ಲಿ ಹೋಯ್ತು? ಇಲ್ಲ ಎಷ್ಟಿದೆ ಅಲ್ಲ. ಮೇಡಮ್, ವಾಚ್ ಹುಡುಕ್ತಲ್ಲ ತಾನೆ? ಅದು ಅಲ್ಲೇ ಬಿದ್ದಿತ್ತು. ಸೂರ್ಯಣ್ಣವರು ಅವಾಗಲೇ ತೊಗೊಂಡು ಹೋದ್ರು. ಶಶಾಂಕ್ ವಾಚು ಸೂರ್ಯ ಅವ್ರಿಗೆ ಸಿಕ್ತಾ? ಅವ್ರಾಗ್ಲೇ ಏನೋ ವಿಷಯ ಮಾತಾಡ್ಬೇಕಂತ ಬಂದಿದ್ರು. ನಾನು ಅವ್ರಿಗೆ ಮಾತಾಡೋಕೆ ಅವಕಾಶನೇ ಕೊಡ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ. ಹಲೋ ಸೂರ್ಯ ಅವರೇ, ಅದು ವಾಚ್ ಕೈ ತಪ್ಪಿ ಕೆಳಗೆ ಬಿತ್ತು. ನೀವೇನು ಚಿಂತೆ ಮಾಡಬೇಡಿ ಆರ್ತಿ ಅವರೇ. ಚಿಂತೆ ಮಾಡಬೇಡಿ ಅಂದ್ರೆ ನಿಮಗೆ ನನ್ನ ಮೇಲೆ ಅನುಮಾನ ಬರ್ತಿಲ್ವಾ? ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮಗೆ ತಿಳ್ಕೊಳಕ್ಕೆ ಇಷ್ಟ ಇಲ್ವಾ? ಅನುಮಾನ ಯಾಕೆ? ಇದು ಯಾಕಾಯ್ತು, ಹೇಗಾಯ್ತು ಅಂತ ನಾನು ಕೇಳಕ್ಕೆ ಹೋಗಲ್ಲ. ಈಗ ತಾನೇ ನೀವೇ ಹೇಳಿದ್ರಲ್ವಾ ಕೈ ತಪ್ಪು ಬಿದ್ದೋಯ್ತು ಅಂತ. ನನಗೆ ಗೊತ್ತು ಆರ್ತಿಯವರೇ, ನೀವು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಈ ನಡುವೆ ಶಶಾಂಕ್ ಅವ್ರನ್ನ ನೋಡಿದ್ರು ಅಥವಾ ಅವ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ನಿಮಗೆ ಕೋಪ ಬರುತ್ತೆ.
ಯಾಕೆ ಅಂದ್ರೆ ಈ ನಡುವೆ ನಿಮ್ ಜೊತೆಗಿಂತ ಅವ್ರ ಜೊತೆನೆ ಹೆಚ್ಚಾಗಿ ಸಮಯ ಕಳೀತಾ ಇದ್ದೀನಿ, ಅದಕ್ಕೆ ಅಲ್ವಾ? ಆರ್ತಿಯವರೇ, ಆಗಿದ್ದೆಲ್ಲ ಮರ್ತ್ಬಿಡಿ. ಇನ್ ಮುಂದೆ ಆಗೋದು ಒಳ್ಳೇದಕ್ಕೇನೆ. ಈಗ ನೀವೆಲ್ಲಿದ್ದೀರಾ? ನೀವ್ ಯಾರು ವಾಚ್ ಹೊಡೆದಾಕಿದ್ರೋ ಅವ್ರ ಜೊತೆನೇ ಇದ್ದೀನಿ. ನೀವಂತೂ ಸಾರಿ ಕೇಳಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮ ಪರವಾಗಿ ನಾನೇ ಸಾರಿ ಹೇಳಿದ್ದೀನಿ. ಸ್ನೇಹ ಮಾಡೋದ್ಮೇಲೆ ಕಾಪಾಡ್ಕೊಂಡು ಹೋಗ್ಲೇಬೇಕಲ್ವಾ? ಆರ್ತಿಯವರೇ, ನೀವು ರಾಖಿ ಹತ್ರ ಮಾತಾಡಿದ್ರಾ? ರಾಖಿ ಜೊತೆ ಮನೇಲಿ ಮಾತಾಡೋದು ಬೇಡ ಅನಿಸ್ತು, ಅದಕ್ಕೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಸರಿ ಆರ್ತಿಯವರೇ, ನಾನು ನಿಮ್ಮನ್ನ ಸಾಯಂಕಾಲ ಮೀಟ್ ಮಾಡ್ತೀನಿ. ಬಾಯ್. ಸರಿ. ಆರ್ತಿ ಅವ್ರದ ಫೋನು? ಹೌದು, ಆರ್ತಿಯವರು ಮಗು ಥರ. ಆಗ್ಲೇ ವಾಚ್ ಎಸಿದ್ರು, ಈಗ ಫೋನ್ ಮಾಡಿ ಸಾರಿ ಕೇಳ್ತಿದ್ದಾರೆ. ಆರ್ತಿಯವ್ರು ತುಂಬಾ ಡಿಫ್ರೆಂಟ್. ಅವ್ರು ನನಗೆ ಸಿಕ್ತಾಗಿಂದ ನನ್ನನ್ನು ನಾನು ಲಕ್ಕಿ ಅನ್ಕೊಂಡಿದ್ದೀನಿ. ಅವ್ರು ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಜೀವನನೇ ಬದಲಾಗಿದೆ. ಐ ಮಸ್ಟ್ ನಾನು ಆರ್ತಿಯವ್ರ ಬಗ್ಗೆ ಮಾತಾಡ್ತಿದ್ರೆ ನಿಮಗೆ ನಿಮ್ಮ ಹೆಂಡತಿಗೆ ಜ್ಞಾಪಕ ಬರ್ತೀಯಾರಲ್ವಾ? ಐ ಆಮ್ ಸಾರಿ. ನಿಮ್ಮ ಹೆಂಡತಿನ ನೀವು ತುಂಬ ಮಿಸ್ ಮಾಡ್ಕೊತಿದ್ದೀರಾ. ನಾನೊಂದು ಮಾತು ಹೇಳಲ್ಲ, ನಾನು ನಿಮ್ಮ ಹೆಂಡತಿ ಹತ್ರ ಮಾತಾಡಿದ್ರೆ ಹೇಗೆ? ನಾನು ಜನರನ್ನ ಬೇಗ ಕನ್ವಿನ್ಸ್ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಸಾಕಷ್ಟು ಜನರನ್ನ ಪ್ಯಾಚಪ್ ಕೂಡ ಮಾಡಿದ್ದೀನಿ. ನಿಮ್ಮಿಬ್ರು ಮಧ್ಯೆ ಏನೇ ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ. ನನ್ನ ನಂಬಿ. ವುಡ್ ಯು ಮೈಂಡ್? ಇಲ್ಲ ಸೂರ್ಯ, ಈಗ ಸಾಧ್ಯ ಇಲ್ಲ. ಅವಳು ಜೀವನದಲ್ಲಿ ತುಂಬಾ ಮುಂದೆ ಹೊರಟೋಗಿದ್ದಾಳೆ. ನನಗೆ ಅರ್ಥ ಆಗುತ್ತೆ ಶಶಾಂಕ್. ನಿಮ್ಮ ಹಳೆ ನೆನಪುಗಳು, ನಿಮ್ಮ ಕಳೆದು ಹೋದ ದಿನಗಳು, ಇವೆರಡನ್ನೂ ನಾನು ನಿಮ್ಮ ಕಣ್ಣಲ್ಲಿ ನೋಡಿದ್ದೀನಿ. ಮೊದಲನೇ ಪ್ರೀತಿನ ಸುಲಭವಾಗಿ ಮರೆಯಕ್ಕಾಗಲ್ವಲ್ಲ, ಅದಕ್ಕೆ. ನಾವು ಹಾಗೆ ಇದ್ದಿದ್ದು. ನನಗೂ ಆರ್ತಿಯವ್ರಿಗೂ ಈ ಮದುವೆಯಲ್ಲಿ ಒಂಚೂರು ಮನ್ಸಿರ್ಲಿಲ್ಲ. ಆದ್ರೆ ನಾವು ಈ ಮದುವೆ ಆಗಿದ್ದು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಆರ್ತಿಗೆ ಮದುವೆ ಇಷ್ಟ ಇರ್ಲಿಲ್ವಾ? ಇಲ್ಲ, ನನ್ನ ಹಾಗೆ ಆರ್ತಿಯವ್ರಿಗೂ ಅವ್ರ ಹಳೆ ಜೀವನದ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ನಾವಿಬ್ರು ಮದುವೆ ಆಗಿದ್ದು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಅವ್ರ ಖುಷಿಗೋಸ್ಕರ. ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ರು ಪ್ರೀತಿನೂ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಉದ್ದೇಶ ಇರಲಿಲ್ಲ ಶಶಾಂಕ್. ಆದ್ರೆ ಈಗ ಇದು ಪ್ರೀತಿನೋ ಅಲ್ವೋ ಅಂತ ನಿಮಗೆ ಅನುಮಾನ ಅಲ್ವಾ? ಅದನ್ನ ಕಂಡಿಡಿಯಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ, ಹೇಳ? ಸ್ವಲ್ಪ ಸಿನಿಮಾ ಸ್ಟೈಲ್ ಅನ್ನಿಸ್ಬೋದು, ಬಟ್ ಇಟ್ ವರ್ಕ್ಸ್. ನೀವು ಕಣ್ಮುಚ್ಕೊಳ್ಳಿ. ಮೊದಲು ಯಾರ ಚಿತ್ರ ನಿಮ್ಮ ಮನಸ್ಸಲ್ಲಿ ಮೂಡತ್ತೋ ಅವರೇ ನಿಮ್ಮ ಪ್ರೀತಿ. ಶಶಾಂಕ್, ಇದೆಲ್ಲ ಸಿನಿಮಾಲ್ ಸಾಧ್ಯ, ನಾಟ್ ಇನ್ ರಿಯಾಲಿಟಿ. ಇಟ್ ರಿಯಲಿ ವರ್ಕ್ಸ್. ಟ್ರೈ ಮಾಡಿ.
ಇದು ಪ್ರೀತಿನೋ ಅಲ್ವೋ ಅಂತ ನಿಮಗೆ ಅನುಮಾನ ಅಲ್ವಾ? ನೀವು ಕಣ್ಮುಚ್ಕೊಳ್ಳಿ. ಮೊದಲು ಯಾರ ಚಿತ್ರ ನಿಮ್ಮ ಮನಸ್ಸಲ್ಲಿ ಮೂಡತ್ತೋ ಅವರೇ ನಿಮ್ಮ ಪ್ರೀತಿ. ಸ್ವಲ್ಪ ಸಿನಿಮಾ ಸ್ಟೈಲ್ ಅನ್ನಿಸ್ಬೋದು, ಬಟ್ ಇಟ್ ವರ್ಕ್ಸ್. ನೀವು ಕಣ್ಮುಚ್ಕೊಳ್ಳಿ. ಮೊದಲು ಯಾರ ಚಿತ್ರ ನಿಮ್ಮ ಮನಸ್ಸಲ್ಲಿ ಮೂಡತ್ತೋ ಅವರೇ ನಿಮ್ಮ ಪ್ರೀತಿ. ಸೂರ್ಯ ಅವ್ರೆ, ನನಗೆ ಆರತಿ ಅವ್ರ ಧ್ವನಿ ಕೇಳಿಸ್ತಿದೆ. ಶಶಾಂಕ್ ಅವ್ರು ಹೇಳಿದ್ದು ಕೆಲಸ ಮಾಡ್ತಿದೆ, ಆದ್ರೆ ಅವ್ರು ಮಾತ್ರ ಕಾಣಿಸ್ತಾ ಇಲ್ಲ. ಯಾಕೆ ನನಗೆ ಆರತಿ ಅವ್ರು ಕಾಣಿಸ್ತಾ ಇಲ್ಲ? ಹೀಗೆ ಕಣ್ ಮುಚ್ಕೊಂಡು ನೋಡಿದ್ರೆ ಹೇಗೆ ಕಾಣಿಸುತ್ತೆ? ಕಣ್ಬಿಡಿ. ಇಲ್ಲಪ್ಪ, ನಾನು ಕಣ್ಬಿಡೋಲ್ಲ. ಆರತಿ ಅವರೇ, ನಾನು ನಿಮ್ಮನ್ನ ಕಣ್ಬಿಡ್ದೇನೆ ನೋಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಹುಷಾರಾಗಿದ್ದೀರ ತಾನೆ? ನಾನು ಹುಷಾರಾಗಿದ್ದೀನಿ. ಆರತಿ ಅವರೇ, ನೀವಿಲ್ಲಿ? ಹೌದು, ನಾನಿಲ್ಲೇ. ಈ ಕಣ್ ಮುಚ್ಕೊಂಡು ಮಧ್ಯ ರಸ್ತೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅದೇನು ಅಂದ್ರೆ ಕಣ್ಣಲ್ಲಿ ಧೂಳೋಗಿತ್ತು, ಕಣ್ ಮುಚ್ಕೊಂಡು ಹುಡುಕ್ತಿದ್ದೆ. ಧೂಳ? ಇಲ್ಲಿ ನನಗೇನು ಕಾಣಿಸ್ತಾ ಇಲ್ಲ. ಆದ್ರೆ ನನಗೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಸೂರ್ಯ ಅವರೇ, ಇತ್ತೀಚೆಗೆ ನೀವು ತುಂಬಾ ಒಗಟಾಗಿ ಮಾತಾಡ್ತೀರಾ. ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದಾ? ಸರಿ ಬಿಡಿ, ನೋಡ್ತೀನಿ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಆರತಿ ಅವರೇ, ನಿಮ್ಮ ಕಣ್ಣಲ್ಲಿ ನಾನು ಕಾಣಿಸ್ತಿದ್ದೀನಿ, ನಿಮಗೆ ನನ್ನ ಕಣ್ಣಲ್ಲಿ ನೀವು ಕಾಣಿಸ್ತಿರ್ಬೋದು. ಯಾರೋ ತಪ್ಪು ಹೇಳಿದ್ದಾರೆ. ಈಗ ನೋಡೋದಾದ್ರೆ ಕಣ್ಣು ಮುಚ್ಚಲೇಬೇಕಾಗಿಲ್ಲ, ಕಣ್ಣು ಬಿಟ್ಕೊಂಡು ನೋಡ್ಬೋದು. ಕಣ್ಣಲ್ಲಿದ್ದ ಧೂಳು ಹೋಗಿದೆ, ಈಗ ಹೇಗೆ ಕಾಣಿಸ್ತಾ ಇದೆ? ಈಗೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಿದೆ. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ. ನಾನು ಹೊರಡ್ತೀನಿ. ಆರತಿ ಅವರೇ, ಒಬ್ಬರೇ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮಗೆ ಹೇಳಿದ್ನಲ್ಲ, ರಾಕಿ ಮೀಟ್ ಮಾಡಕ್ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಸರಿ, ಮಾತಾಡ್ಕೊಂಡು ಮನೆಗೆ ಸಾಯಂಕಾಲ ಬೇಗ ಬನ್ನಿ.
ನಾನು ನಿಮ್ಮ ಹತ್ರ ಮಾತಾಡಬೇಕು. ಅದೇನು ಅಂತ ಈಗಲೇ ಹೇಳಿ. ಬೇಡ, ನೀವು ರಾಖಿ ಹತ್ರ ಮಾತಾಡ್ಕೊಂಡು ಬನ್ನಿ, ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಭವಿಷ್ಯ ಲೆಕ್ಕ ಹಾಕ್ಸಿ ಮಾತಾಡ್ತಾ ಇದ್ದೀರಾ? ಅದೇನು ಅಂತ ಹೇಳಿ ಪ್ಲೀಸ್. ನಾನು ಹೇಳಿದ್ನಲ್ವ ಆಮೇಲೆ ಮಾತಾಡ್ತೀನಿ ಅಂತ. ಕ್ಲೈಂಟ್ ಮೀಟಿಂಗ್ ಇತ್ತು, ಟೈಮ್ ಆಗೋಯ್ತು. ನೀವು ಹೊರಡಿ, ರಾಖಿ ಹತ್ರ ಮಾತಾಡ್ಕೊಂಡ್ ಬನ್ನಿ, ಆಮೇಲೆ ನಾವು ಅಲ್ಲ ಸೂರ್ಯ ಅವರೇ, ಮಾತು ಕೇಳಿ, ನೀವೀಗ್ಲೇ ಹೇಳಿ. ಬೇಡ 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 ಬೇಡ, ನೀವು ರಾಖಿ ಹತ್ರ ಮಾತಾಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಓಡಿ 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 ಓಡಿ.